ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ SSLC ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ಗಾಗಿರ್ಬೋದು, ನೆಕ್ಸ್ಟ್ ಫರ್ದರ್ ಪ್ರಿಪ್ರೇಟರಿ ಎಕ್ಸಾಮ್ ಮತ್ತು ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಮ್ಯಾಥ್ಸಲ್ಲಿ ಬರ್ತಕ್ಕಂಥ ಹಾಟ್ ಕ್ವಶನ್ಸ್. ಸೊ ಹಾಟ್ ಅಂದರೆ ನೆನಪಿಟ್ಕೊಡ್ರಿ, ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ ಕರಿತೀವಿ. ಸೊ ಈ ಹೈಯರ್ ಆರ್ಡರ್ ಥಿಂಕಿಂಗ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ನೋಡ್ಕೊಂಡೋಗಿ, ಯಾಕಂದರೆ ನಿಮಗೆ ಇಲ್ಲೇ ಸ್ವಲ್ಪ ಏನಾಗೋದಪ್ಪ ಅಂತಂದರೆ ಕಷ್ಟ ಆಗೋದು. ಆಲ್ರೆಡಿ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಇದು 10K ಓಡಿದರೆ ಇನ್ನೂ ಒಂದು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರನ್ನು ಪ್ರೊವೈಡ್ ಮಾಡ್ತೀನಿ. ಅದು ಕೂಡ ನಿಮಗೆ ಮೋಸ್ಟ್ ಯೂಸ್ಫುಲ್ ಆಗ್ತಕ್ಕಂಥ ಅಕಾರ್ಡಿಂಗ್ ಟು ಮಾರ್ಕ್ಸ್ ವೇಟೇಜ್ ಬ್ಲೂ ಪ್ರಿಂಟ್ ಪ್ರಕಾರ ಇದೆ. ಸೊ ಫಸ್ಟ್ ಆಫ್ ಆಲ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಸ್ಟಾರ್ಟ್ ಮಾಡ್ತೀನಿ AP ದಿಂದ. ಸೊ APಯಲ್ಲಿ ಟೋಟಲಿ ನಿಮಗೆ 3 ಕ್ವಶನ್ಸ್ ಬರ್ತದೆ. 1 ಮಾರ್ಕರ್ 1, 2 ಮಾರ್ಕರ್ 1, 4 ಮಾರ್ಕರ್ 1. ಸೊ ಇಲ್ಲಿ ನಾನು ಆಲ್ಮೋಸ್ಟ್ ನಿಮಗೆ 4 ಮಾರ್ಕರ್ಗೆ ಬರ್ತಕ್ಕಂಥ ಅಪ್ಲಿಕೇಶನ್ ಕ್ವಶನ್ ಇದ್ದಾವೆ. ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗಿಲೇಬೇಕು, ಓಕೆನಾ. ಸೊ ಫಸ್ಟ್ ಕ್ವಶನ್ ನೋಡಿ, ಆನ್ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಫಾಲಿಂಗ್ ಫ್ರಮ್ ರೆಸ್ಟ್ ದ ಡಿಸ್ಟೆನ್ಸ್ ಇಟ್ ಕವರ್ಸ್ ಇನ್ ಎವ್ರಿ ಸೆಕೆಂಡ್ ಈಸ್ ಇನ್ ದ ಫಾರ್ಮ್ ಆಫ್ AP. ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಕವರ್ಡ್ ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಸೆಕೆಂಡ್ is 3:5. The total distance covered in 15 seconds is 3600 feet. Find the common distance between each second ಅಂತ ಕೇಳಿದ್ರು. ಸೆಕೆಂಡ್ ಏನಿದೆ ನೋಡಿ, the sum of the first 3 terms of an AP is 33. It is the product of the first and the third term exceeds the second term by 29. Find the AP. ಸೊ ಈ ತನಾಗಿರ್ತಕ್ಕಂಥ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ, ಸೊ ಇದರಲ್ಲಿ ಕೆಲವೊಂದು ನಿಮಗೆ ಏನಾಗ್ಬೋದು, 2 ಮಾರ್ಕ್ಸ್ಗೂ ಬರ್ಬೋದು, 4 ಮಾರ್ಕರ್ಗೂ ಬರ್ಬೋದು. ಸೊ ಈ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಸ್ಕ್ರೀನ್ಶಾಟ್ ತೆಗೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಎನ್ಯುವಲ್ಗಂತೂ ಕೂಡ ಭಾಳ ಯೂಸ್ ಆಗ್ತದೆ. ಸೊ ಇಷ್ಟು ಹೈ ಲೆವೆಲ್ ಆರ್ಡರ್ ಥಿಂಕಿಂಗ್ ಪ್ರಿಪ್ರೇಟ್ರಿಗೆ ಬರೋದಿಲ್ಲ, ಬಟ್ ಇಷ್ಟು ನೀವು ನೋಡಿಕೊಂಡ್ರೆ ಸಾಕು. ಸೊ 2 ಮಾರ್ಕರು ಮತ್ತು 4 ಮಾರ್ಕರ್ಗೆ ಬರ್ತಕ್ಕಂಥ APಯಲ್ಲಿನ ಪ್ರಶ್ನೆಗಳು ಏನಾಗ್ತವಪ್ಪ ಅಂದರೆ ಕವರ್ ಆಗ್ತದೆ. ಸೊ ಮುಂದೆ ಹೋಗ್ತೀನಿ, ನೆಕ್ಸ್ಟ್ ಚಾಪ್ಟರ್. ಅದು ಬಂದುಬಿಟ್ಟು ಕ್ವಾಡ್ರೆಟಿಕ್ ಇಕ್ವೇಷನ್ದಿಂದ ನೋಡೋಣ. ಸೊ ಕ್ವಾಡ್ರೆಟಿಕ್ ಇಕ್ವೇಷನ್ದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫ್ರೆಂಡ್ಸ್, ಎಷ್ಟು ಮಾರ್ಕ್ಸದ್ದು ಬರ್ತದೆ ಅಂತಕ್ಕದ್ದನ್ನು ನೀವು ಕೂಡ ಕಲ್ತಿದ್ರಿ. ಇಲ್ಲಿನೂ ಕೂಡ 1 ಮಾರ್ಕರ್ 1, 2 ಮಾರ್ಕರ್ 1, 3 ಮಾರ್ಕರ್ 1, ಓಕೆನಾ. 1, 2, 3 ಮಾರ್ಕರ್ ಸೊ ಕ್ವಶನ್ಸ್ ಇದ್ದಾವೆ. ಸೊ ಇಲ್ಲಿ ಆಲ್ಮೋಸ್ಟ್ ನಾನು ಇಲ್ಲಿ 3 ಮಾರ್ಕರು ಮತ್ತು 2 ಮಾರ್ಕರ್ಗೂ ಬರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಹಾಕಿದ್ದೀನಿ. ಸೊ ಫಸ್ಟ್ ನೋಡಿ, ಅ ಟ್ರೈನ್ ಟ್ರಾವೆಲಿಂಗ್ ಎಟ್ ಅ ಯೂನಿಫಾರ್ಮ್ ಸ್ಪೀಡ್ ಫಾರ್ 360 ಕಿಲೋಮೀಟರ್ would have taken 48 minutes less to travel the same distance if its speed were 5 km/h. More find the original speed of the train ಅಂತ ಕೊಟ್ಟಿದ್ರು. ಅವ್ರು ಆಲ್ರೆಡಿ ನಿಮಗೆ ಹಿಂಟ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸು, ಸ್ಪೀಡು, ಟೈಮ್ ಅದ, ಸ್ಪೀಡ್ ಅದ, ಇನ್ಕ್ರೀಸ್ಡ್ ಸ್ಪೀಡ್ ಅದ. ಇದ್ರ ಮೇಲೆ ನೀವು ಏನು ಮಾಡ್ಬೋದು, ಲೆಕ್ಕಗಳನ್ನು ಬಿಡಿಸ್ಬೋದು ಫ್ರೆಂಡ್ಸ್. ಅದೇ ಥರನಾಗಿ ನೆಕ್ಸ್ಟ್ ಇದು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ನಿಮಗೆ 3 ಮಾರ್ಕ್ಸಲ್ಲಿ ಸ್ವಲ್ಪ ಜಂಬಲ್ಡ್ ಅನ್ನಿಸ್ತದೆ, ಯಾಕಂದ್ರೆ ಕನ್ಫ್ಯೂಸ್ ಅನ್ನಿಸ್ತದೆ, ಡಾಟಾನೇ ಗೊತ್ತಾಗೋದಿಲ್ಲ. ಸೊ ಆ ಡಾಟಾವನ್ನು ಗೊತ್ತು ಮಾಡ್ಕೊಳ್ಳೋ ಸಲುವಾಗಿಯೇ ನಾನು ಇದು ವಿಡಿಯೋನ ನಿಮಗೆ ಕೊಡ್ತಾ ಇರೋದು. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ, ನಿಮಗೆ ಕವರ್ ಮಾಡಿದ್ದೀನಿ. ಇಷ್ಟು ನೋಡ್ಕೊಂಡೋಗಿ ಸಾಲ್ವ್ ಮಾಡಿ. ಖಂಡಿತವಾಗಿ ನಿಮಗೆ 2 ಮಾರ್ಕರು ಮತ್ತು 3 ಮಾರ್ಕರ್ದು ಈ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಕವರ್ ಆಗ್ತದೆ, ಓಕೆನಾ. ಫೈನ್. ಇನ್ನು ನೆಕ್ಸ್ಟ್ ಬೇಗ ನೀವೆಲ್ಲ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ಈ ಬೆಟರ್ ಟು ಸ್ಕ್ರೀನ್ಶಾಟು ಅಥವಾ ನಿಮಗೆ ಯಾವುದು ಟಪ್ ಅನಿಸುತ್ತೆ, ಯಾವುದು ಪ್ರಾಕ್ಟೀಸ್ ಮಾಡ್ಬೇಕು ಅನಿಸುತ್ತೆ, ಆ ಥರದ ಒಂದು ನೀವೇನು ಮಾಡ್ರಪ್ಪ ಅಂದರೆ ಈ ಹಾಟ್ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಗೆ ಬರ್ತಕ್ಕಂಥದ್ದು ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ ಅಂತ ಇದೆ. ಸೊ ನಿಮಗೆಲ್ಲ ಗೊತ್ತಿದೆ, ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ದಲ್ಲಿ 1 ಮಾರ್ಕರ್ 2 ಕ್ವಶನ್ಸ್ ಇದ್ದಾವೆ, 5 ಮಾರ್ಕರ್ 1 ಕ್ವಶನ್ಸ್ ಇದ್ದಾವೆ. ಸೊ ನಿಮಗೆ ಇಲ್ಲಿಂದನೇ 5 ಮಾರ್ಕರ್ಸು ಬರೋದು, ಓಕೆನಾ. ಈ ಟೈಪಲ್ಲಿ ಬರ್ತದೆ, ಇಲ್ಲಿಂದನೂ ಬಂದರೂ ಕೂಡ ಅಡ್ಡಿ ಇಲ್ಲ, ಏನು ಹೇಳಿಕ್ಕೆ ಬರೋದಿಲ್ಲ. ಪ್ಯಾಟರ್ನ್ ಸೇಮ್ ಇರ್ತದೆ, ಡಿಜಿಟ್ ಏನಾದರೂ ಸ್ವಲ್ಪ ವ್ಯಾಲ್ಯೂಗಳನ್ನು ನಿಮಗೆ ಬೇರೆ ಕೇಳ್ಬೋದು, ಓಕೆನಾ. ಇದು ಮೆಟಾಲಿಕ್ ಸಾಯಿಲ್ಸ್ ಆರ್ ಯೂಸ್ಡ್ ಅಂತ ಕೇಳಿದ್ದಾರೆ ನೋಡಿ. ಸೊ ಈ ಥರದ್ದು ಒಂದು ಚಿತ್ರಗಳನ್ನು ನೋಡ್ಕೊಡ್ರಿ. ಇನ್ನು ಟೆಂಪರ್ ಪ್ರೂಫ್ ಟೆಟ್ರಾ ಪ್ಯಾಕ್ಡ್ ಅಂತ ಇದೆ, ಸೊ ಅದನ್ನು ಕೂಡ ಕೊಟ್ಟಿದ್ರು. ಸೊ ಇದನ್ನು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿ ಲೆಕ್ಕ ಹೇಗಿದೆ ಅಂತಕ್ಕಂಥದ್ದು. ಅನಂತರ ಅ ಟಾಯ್ ಈಸ್ ಮೇಸ್ಡ್ ಬೈ ಅಟ್ಯಾಚಿಂಗ್ ಹೆಮಿಸ್ಪೇರ್ ಅಂತ ಇತ್ತು. ಸೊ ಇದನ್ನು ಕೂಡ ಇತ್ತು. ಇನ್ನು ನೆಕ್ಸ್ಟ್ ಕುಬೈಡಲ್ ಅಂತ ಕೊಟ್ಟಿದ್ರು, ಸಾಲಿಡ್ ಮೆಟಾಲಿಕ್ ಬ್ಲಾಕ್ ಬಗ್ಗೆ ಇರ್ತಕ್ಕಂಥದ್ದು. ಇವೆಲ್ಲ ಸರ್ಫೇಸ್ ಏರಿಯಾ ಮೇಲೆ ಇರ್ತಕ್ಕಂಥ 5 ಮಾರ್ಕರ್ ಅಪ್ಲೈಡ್ ಕ್ವಶನ್ಸ್ ಇದ್ದಾವೆ. ಸೊ ಖಂಡಿತವಾಗಿ ಇದನ್ನು ನೀವು ಸಾಲ್ವ್ ಮಾಡಿ. ಸೊ ಈ ಥರದ ಪ್ರಶ್ನೆಗಳು ನಿಮಗೆ ಎಲ್ಲಿ ಸಿಗೋದಿಲ್ಲ. ಸೊ ಬೆಟರ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ ಕ್ವಶನ್ಸ್ ಟು ಅ ಗುಡ್ ಮಾರ್ಕ್, ಮತ್ತು ನಿಮಗೆ ಐಡಿಯಾನೂ ಸಿಗ್ತದೆ, ಓಕೆನಾ. ಸೊ ಯಾವ ಥರದ ಪ್ರಶ್ನೆಗಳನ್ನ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಸೊ ಯಾವೆಲ್ಲ ಇದೆ ಅಂತಕ್ಕದ್ದನ್ನು ಕೂಡ ನಿಮಗೆ ಖಂಡಿತವಾಗಿ ಇಷ್ಟು ನೋಡಿಕೊಂಡ್ರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಎಷ್ಟು 5 ಮಾರ್ಕರ್ ಪ್ರಶ್ನೆಯಲ್ಲಿ, ಏಕೆಂದರೆ ಒಂದೊಂದು ಪ್ರಶ್ನೆಯೂ ಕೂಡ ಒಂದೊಂದು ಇಂಪಾರ್ಟೆಂಟ್ ಇದೆ. ಇನ್ನು ನೆಕ್ಸ್ಟ್ ಫ್ರೆಂಡ್ಸ್ ಬರ್ತೀನಿ, ಟ್ರಿಯಾಂಗಲ್ಸ್ಗೆ ಬರ್ತೀನಿ. ಸೊ ಟ್ರಿಯಾಂಗಲ್ಸಲ್ಲಿನೂ ಕೂಡ 1 ಮಾರ್ಕರ್ 1 ಇದ್ದಾವೆ, 2 ಇದ್ದಾವೆ, 3 ಮಾರ್ಕರ್ 1, 4 ಮಾರ್ಕರ್ 1 ಇದೆ. ಆಲ್ಮೋಸ್ಟ್ ಇಲ್ಲಿ 3 ಮಾರ್ಕರು ಮತ್ತು 4 ಮಾರ್ಕರನ್ನು ನಾನು ಕವರ್ ಮಾಡಿದ್ದೀನಿ, ಓಕೆನಾ.
3 ಮಾರ್ಕರ್ ಮತ್ತು 4 ಮಾರ್ಕರ್ ಎಲ್ಲ ಕ್ವಶನ್ಸ್ ಇದ್ದಾವೆ. ಸೊ ಅವುಗಳನ್ನು ಕೂಡ ಕವರ್ ಮಾಡಿದ್ದೀನಿ ಟ್ರಯಾಂಗಲಲ್ಲಿ. ಇನ್ನು adjoining figure at triangle ABC is a right angle at A and AD is attitude. Prove that triangle ABD triangle CAD ಅಂತ ಇದು. ಆಮೇಲೆ if BD is equal to 3.6 cm and CD is equal to 6.4 cm, find the length of AD ಅಂತ ಕೇಳಿದರು. ಇನ್ನು ನೆಕ್ಸ್ಟ್ ಇದೆ ನೋಡಿ, ಇವೆಲ್ಲ ನಿಮಗೆ 3 ಮತ್ತು 4 ಮಾರ್ಕರಲ್ಲಿ ಬರ್ತಕ್ಕಂಥ ಟ್ರಿಯಾಂಗಲ್ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು. ಓಕೆನಾ. ಸೊ ಖಂಡಿತವಾಗಿ ಯೂಸ್ ಮಾಡಿಕೊಡ್ರಿ ಈ ಪ್ರಶ್ನೆ ಪತ್ರಿಕೆಗಳನ್ನ. ನೀವು ಚೆನ್ನಾಗಿ ಪ್ರಿಪೇರ್ ಮಾಡಬೇಕು ಫ್ರೆಂಡ್ಸ್. ಸೊ ಮಾಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಇನ್ನು ನೆಕ್ಸ್ಟ್ ಹೋಗೋಣ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ದಲ್ಲಿ. ನಿಮಗೆ ಗೊತ್ತಿದೆ ಏರಿಯಾ ರಿಲೇಟೆಡ್ ಟು ಸರ್ಕಲಲ್ಲಿ ನಿಮಗೆ ಬರ್ತಕ್ಕಂಥದ್ದು ಕೇವಲ 3 ಮಾರ್ಕರ್ 1 ಕ್ವಶನ್ ಇದೆ. ಇಲ್ಲಿ ಏನಾದರೂ ನಿಮಗೆ ಅಪ್ಲಿಕೇಶನ್ ಕ್ವಶನಲ್ಲಿ ಬರ್ತಂತಂದರೆ ಆಲ್ಮೋಸ್ಟ್ ನಿಮಗೆ ಬರ್ತದೆ 3 ಮಾರ್ಕರ್ಗೆ. ಯಾಕಂದರೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದೇ 3 ಮಾರ್ಕರ್ 1 ಕ್ವಶನ್. ಓಕೆನಾ. ಇದನ್ನು ನಿಮಗೆ ಬ್ಲೂ ಪ್ರಿಂಟಲ್ಲಿನೂ ಕೂಡ 3 ಮಾರ್ಕ್ಸ್ ವೇಟೇಜ್ ಇದೆ. ಸೊ ಖಂಡಿತವಾಗಿ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಮೇಲೆ ಕಾಂಟ್ಯಾಕ್ಟ್ ಆಗಿರ್ತಕ್ಕಂಥ ಈ ಒಂದು ಪ್ರಶ್ನೆಗಳನ್ನು ನೀವೇನು ಮಾಡಿರಿ, ಚೆನ್ನಾಗಿ ಸ್ಕ್ರೀನ್ಶಾಟನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಈ ಪ್ರಿಪ್ರೇಟ್ರಿಗೆ ಬಂದರೆ ಬರ್ಬೋದು, ಫರ್ದರ್ ಪ್ರಿಪ್ರೇಟ್ರಿಗೆ ಬರೋದು, ಅಥವಾ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಈ ಪ್ರಶ್ನೆಗಳು ನಿಮಗೆ ಖಂಡಿತವಾಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಬರ್ತದೆ. ಸೊ ಡೋಂಟ್ ವರಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಸಾಕು, ಇನ್ನಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಗ್ತವೆ. ಇನ್ನು ಕೋಆರ್ಡಿನೇಟ್ ಜಿಯೋಮೆಟ್ರಿಗೆ ಬರ್ತೀನಿ. ಸೊ ಕೋಆರ್ಡಿನೇಟ್ ಜಿಯೋಮೆಟ್ರಿಗೆ ಬಂದರೆ 1 ಮಾರ್ಕರ್ 1, 2 ಮಾರ್ಕರ್ 1, 3 ಮಾರ್ಕರ್ 1 ಕ್ವಶನ್ಸ್ ಇದ್ದಾವೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಷ್ಟು ನೋಡಿದರೆ ನಿಮಗೆ 2 ಮಾರ್ಕರು ಮತ್ತು 3 ಮಾರ್ಕರ್ದು ಯೂಸ್ ಆಗ್ತದೆ. ಯಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕವರ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ಇಟ್ಸ್ ಅ ವೆರಿ ಕೋಆರ್ಡಿನೇಟ್ ಜಿಯೋಮೆಟ್ರಿ ಮೇಲೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಎಸ್, ಓಕೆ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಮಿನಿಮಮ್ ನಾನು ನಿಮಗೆ 40 ಮಾರ್ಕ್ಸ್ ಬರ್ತಕ್ಕಂಥ ಹಾಟ್ ಕ್ವಶನ್ಸನ್ನು ತಂದಿದ್ದೀನಿ. ಓಕೆ, ಅಪ್ಲಿಕೇಶನ್ಸ್ ಕ್ವಶನ್ ಇತ್ತು, ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಿ. ಯಾವೆಲ್ಲ ಅಪ್ಲಿಕೇಶನು ಮತ್ತು ಹಾಟ್ ಕ್ವಶನ್ಸನ್ನೇ ಕೊಟ್ಟಿದ್ದೆ. ಮತ್ತೆ ಬೇರೆ ವಿಡಿಯೋಗಳೊಂದಿಗೆ ನಾನು ಭೇಟಿ ಆಗ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ನಿಮಗೆ ಇಂಗ್ಲೀಷ್ ಮೀಡಿಯಮ್ದವರೆಗೂ ಕೂಡ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಒಂದು ಸಾಲ್ವ್ಡ್ ಕ್ವಶನ್ ಪೇಪರನ್ನು ಕೂಡ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಏನು ಮಾಡಬೇಕು, ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಯಾಕಂದರೆ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಲಿಂಕನ್ನು ಕೊಡ್ತೀನಿ, ಅಲ್ಲಿ ಬಂದು ಜಾಯ್ನ್ ಆಗಿ. ಅಲ್ಲಿನೂ ಕೂಡ ನಾವು ನಿಮಗೆ ಲೈವ್ ಕ್ಲಾಸನ್ನು ಸಹಿತ ಅಟೆಂಡ್ ಮಾಡ್ತೀವಿ. ಓಕೆನಾ. ಸೊ ಎವ್ರಿ ಡೇ 7 o'clock ಈವ್ನಿಂಗ್ಗೆ ಏನಿರ್ತದೆ, ಲೈವ್ ಇರ್ತದೆ. ಸೊ ಲೈವಲ್ಲಿ ಬಂದು ನೀವು ಏನು ಮಾಡ್ಬೋದು, ಒಳ್ಳೆಯ ಅಂಕಗಳನ್ನು ಎಷ್ಟು ಬರ್ತಿದ್ದೀರಿ, ಎಷ್ಟೆಲ್ಲ ಬೇರೆ ಕ್ಲಾಸ್ಗೂ ಕೂಡ ಲೈವನ್ನು ನಿಮಗೆ ಸಬ್ಜೆಕ್ಟನ್ನು ಡೀಲ್ ಮಾಡ್ತಾರೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ಈ ಒಂದು ಕ್ವಶನ್ ಪೇಪರ್ನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.